ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಚಂದ್ರಣ್ಣ ಅಂತ. ಚಂದ್ರಣ್ಣ ಅಂತ ಸರ್. ಎಷ್ಟನೇ ವಾರ್ಡಿಂದ ಯಾವ ಪಟ್ಟಣ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರೋದು ಸರ್? 15ನೇ ವಾರ್ಡಿಂದ ಗೆದ್ದಿದ್ದು ಸರ್. 15ನೇ ವಾರ್ಡಿಂದ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಬಂಗಾರಪ್ಪ ಅಂತ. ಸರ್ ನೀವು ಯಾವ ಪಟ್ಟಣ ಪಂಚಾಯತಿಯಿಂದ ಗೆದ್ದು ನೀವು? ಜಗಳೂರು ಪಟ್ಟಣ ಪಂಚಾಯತಿ. ಸರ್ ನೀವು ಎಷ್ಟನೇ ವಾರ್ಡಿಂದ ಗೆದ್ದಿರೋದು? ನಾವು 10ನೇ ವಾರ್ಡಿಂದ. 10ನೇ ವಾರ್ಡಿಂದ ಗೆದ್ದಿರೋದು. ಸರ್ ನೀವು ಫಸ್ಟ್ 2ನೇ ಬಾರಿ ಕಂಪ್ಲೀಟ್ ಮಾಡಿ 1ನೇ ಬಾರಿ ಗೆಲ್ತಿರುವಂಥದ್ದು ಸರ್. ಈ ಟೈಮ್ ಗೆದ್ದಿದ್ರೆ ಏನು ಅನಿಸ್ತಾ ಇದೆ ಸರ್ ನಿಮಗೆ? ಏನಲ್ಲ ಗೆಲ್ಲಬೇಕಂತ ಗೆದ್ದು ಸರ್. ಅಲ್ಲ ಏನು ಅನಿಸ್ತಾ ಇದೆ ಸರ್? ಈಗ ಗೆದ್ದಿರ ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಏನಂತ ಒಂದು ಪ್ರಾಬ್ಲಮ್ ಇದೆ. ಇದೇ 1ನೇ ಬಾರಿ ರಾಜಕೀಯಕ್ಕೆ ಬಂದಿದ್ದೀರಾ ಸರ್. ಈಗ ಗೆದ್ದಿ ಒಂದು 8 ತಿಂಗಳು ಅವಧಿ ಕಳೆದಿದ್ದೀರಾ ಮೆಂಬರಲ್ಲಿ. ನಿಮ್ಮ ಈ ಅವಧಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಏನು ಬದಲಾವಣೆ ಕೆಲಸ ಕಾರ್ಯಗಳಾಗಿದೆ ಸರ್? ಏನೋ ಅಂತ ಒಂದು ಕೆಲಸಗಳು ಏನು ಆಚರಣೆ ಈಗ ಆಚರಣೆ ಕೆಲಸಗಳು ಸರ್. ನೀವು ಈಗ ಆಚರಣೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಸರ್. ನೀವು 1ನೇ ಬಾರಿ ಗೆದ್ದಿದ್ದಾರೆ, ಏನು ಅನಿಸ್ತಾ ಇದೆ ಸರ್ ಸಂದರ್ಭ? ಏನು ಕೆಲಸ ನಾನು ಇದೇ ಊರಿನಲ್ಲಿ ಸುಭಾಸರಾಗಿದ್ದು ಮತ್ತೆ ಗೆದ್ದಲ್ಲ, ಅದು ನಮಗೆ ಸಂತೋಷ ಅನಿಸ್ತಾ ಇದೆ ಸರ್. ಈಗ ಗೆದ್ದಿದ್ದೀರಾ ಸರ್. ನಿಮ್ಮ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿದ್ದೀನಿ. ಎಷ್ಟು ಲೀಡಿಂಗ್ ಓಟಿಂದ ಗೆದ್ದಿದ್ದೀರಿ? 44 ಸರ್. ನೀವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ವಿ. ನೀವು ಎಷ್ಟು ಲೀಡಿಂಗ್ ಓಟಿಂದ ಗೆದ್ದಿರಿ ಸರ್? 30 ಓಟಿಗೆ ಗೆದ್ದಿದ್ದೀರಾ ಸರ್. ಇನ್ನು 5 ವರ್ಷ ಅವಧಿ ಇದೆ ನಿಮಗೆ. ಇನ್ನು 5 ವರ್ಷ ಅವಧಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ನೀವೇನು ಬದಲಾವಣೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಇದು ವಾರ್ಡ್ ಕೆಲಸಗಳು ಏನೇನು ಮಾಡ್ಬೇಕಂತ ಇದು ಎಲ್ಲ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್. ನೀವು ಸರ್ ಈಗ ನಾವು ಸಾರ್ವಜನಿಕ ಸೇವೆ ಮಾಡ್ಕೊಂತ ಬಂದಿದ್ದೀವಿ. ಈಗ ಅಲ್ಲಿ ಏನು ಕೆಲಸ ಮಾಡಿದ್ರೆ ಉಳಿದಂಥ ಕೆಲಸಗಳು ನಾವು ಇನ್ನೊಂದು ರೀತಿ ಮಾಡ್ಬೇಕಂತ ಹೆಚ್ಚಿನ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ 1ನೇ ಬಾರಿ ರಾಜಕೀಯಕ್ಕೆ ಬಂದಿದ್ದೆ, ಯಾವ ಇತಿಹಾಸ ಬಂದಿದೆ ರಾಜಕೀಯದಲ್ಲಿ? ಅದು 2-3 ಸರಿ ಸೋತಿದ್ವಿ, ಈ ಸರಿ ಗೆದ್ದಿದ್ವಿ. ಈ ಸರಿ ಸರ್. ನೀವು ಸರ್ ನೀವು ಇದೆಲ್ಲ 1ನೇ ಬಾರಿ ಬಂದಿದ್ದೀರಾ ಸರ್. ಈಗ ಗೆದ್ದಿದ್ದೀರಾ. ನಿಮ್ಮ ವಾರ್ಡಿನಲ್ಲಿ ನೀವೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಈ ಅಭಿವೃದ್ಧಿ ಕೆಲಸ ಅಂತಂದರೆ ಈಗ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು, ಸ್ವಚ್ಛತೆ, ಬುಕ್ಕ ಈ ಕಡೆ ಇವೆಲ್ಲ ಮಾಡ್ಬೇಕಂತ ಮಾಡಿದ್ವಿ. ಇನ್ನು ಬೇರೆ ಬೇರೆ ಕೆಲಸಗಳು ನೋಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಇದು ಬರ್ಬೇಕಲ್ಲ, ಗ್ರಾಂಟ್ ಕಂಡು ಬರ್ಬೇಕಲ್ಲ, ಬಂದ ನಂತರ ಸ್ವಲ್ಪ ಒಳ್ಳೆ ಕೆಲಸ ಮಾಡೋದು. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯ ಬರೋಕ್ಕೆ ಏನು 2 ಸಲ ಸೋತಿದ್ವಿ, ಗೆಲ್ಬೇಕಂಬ ಒಂದು ಗುರಿ ಇತ್ತು, ಗೆದ್ದು ಸರ್. ಸರ್ ನಿಮಗೆ ಸರ್ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಜನಗಳ ಸ್ಫೂರ್ತಿ. ಅವರು ಇದು ಬರಪ್ಪ ನಿಲ್ಲಬೇಕು ಅಂತಂದು ಬಂದೆ. ಇಲ್ಲಿ ಗೆಲ್ಲೋದಕ್ಕೆ ನಿಮ್ಮ ವಾರ್ಡಿನ ಜನರೇ ಸಹ ಕಾರಣ ಸರ್. ವಾರ್ಡ್ ಈ ಸರಿ ನಾವು ಎಲೆಕ್ಷನ್ ನಿಂದಿರಬಾರ್ದಂತ ಸರ್. ವಾರ್ಡ್ ಜನ ನಮಗೆ ಇದೊಂದು ಸರಿ 2 ಸಲ ಸೋತೀವಿ, ನಾವು ಈ ಸರಿ ಗೆಲ್ಲಿಸ್ತೀವಿ ಅನ್ನೋ ಸರ್, ಗೆಲ್ಲಿಸ್ತೀವಿ ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನಾವು ಈ ಸರಿ ಅವ್ರಿಗೆ ಭಾಳ ಖುಷಿಯಾಗಿ ಪಡ್ತಿದ್ವಿ ಸರ್. ನಾವು ನಮಗೆ ಅವ್ರು ಗೆಲ್ಲಿಸಿದರೆ ನಾವು ನಮ್ಮ ಕೈಲಿಂದ ಏನು ಕೆಲಸ ಮಾಡಬೇಕು ಆ ವಾರ್ಡ್ನಾಗ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡ್ಬೇಕಂತ ಮಾಡಿದ್ವಿ ಸರ್. ನೀವು ಸರ್ ನಿಮ್ಮ ವಾರ್ಡಿನ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಹೇಳೋದು ಗೆಲ್ಲಿಸಿದರೆ ಅವ್ರಿಗೆ ಒಳ್ಳೆಯ ಒಂದು ಇದನ್ನು ಹೇಳ್ತೇವೆ. ಅವ್ರಿಗೆ ಒಳ್ಳೆ ನಾವು ಏನೇನು ಆಶ್ವಾಸನೆ ಕೊಟ್ಕೊಂಡು ಅಂಥ ಕೆಲಸ ಮಾಡಿಕೊಡ್ತೀವಿ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ವಾರ್ಡ್ ಅಭಿವೃದ್ಧಿ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಇಷ್ಟಪಡ್ತೀವಿ. ಇಷ್ಟೊತ್ತು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದ.